ಪ್ರಿಯ ವೀಕ್ಷಕರೇ, ನಾವು ಇವತ್ತು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದ್ದೀವಿ. ಕಾರ್ಕಳದ ಬಸ್ ಸ್ಟ್ಯಾಂಡ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಭಗವಾನ್ ಬಾಹುಬಲಿಯ ಗೋಮಟ ಬೆಟ್ಟವಿದೆ. ಕಾರ್ಕಳವನ್ನು ಜೈನ ಕಾಶಿ ಎಂದೇ ಕರೆಯುತ್ತಾರೆ. ಭಗವಾನ್ ಬಾಹುಬಲಿ ವಿಗ್ರಹ ಹಾಗೂ ಸಂಪೂರ್ಣ ಇತಿಹಾಸ ಪರಿಚಯ ನೀಡಲಿದ್ದೇನೆ. ಕಾರ್ಕಳ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಸುಂದರ ನಗರ. ಹಲವು ಶತಮಾನಗಳ ಹಿಂದೆ ಜೈನ ರಾಜರ ಆಳ್ವಿಕೆಯ ಕಾಲದಲ್ಲಿ ಈ ನಗರ ಪಾಂಡ್ಯ ನಗರಿ ಎಂದು ಪ್ರಸಿದ್ಧಿಯನ್ನು ಪಡೆದಿತ್ತು. ಕಾಲಕ್ರಮೇಣ ಕರಿಬಂಡೆಗಳಿಂದ ಕೂಡಿದ್ದ ಈ ನಗರ ಕರಿಕಲ್ಲು ಎಂದು ಪ್ರಸಿದ್ಧವಾಯಿತು. ಆನಂತರ ಕರಿಕಲ್ಲು ತುಳುವಿನಲ್ಲಿ ಕಾರ್ಲಾ ಎಂದು ಮಾರ್ಪಾಟಾಯಿತು. ಈಗ ಇದು ಕನ್ನಡದಲ್ಲಿ ಕಾರ್ಕಳ ಎಂದು ಹೆಸರಾಗಿದೆ. ಕಾರ್ಕಳದ ಪ್ರಸಿದ್ಧ ಐತಿಹಾಸಿಕ ತಾಣಗಳಲ್ಲಿ ಭಗವಾನ್ ಬಾಹುಬಲಿಯ ಮೂರ್ತಿಯು ಅತ್ಯಂತ ಪ್ರಸಿದ್ಧವಾದುದು. ಬೆಟ್ಟ ಹತ್ತಲು ಮೆಟ್ಟಿಲುಗಳಿದ್ದು, ಹಾಗೆಯೇ ಮೆಟ್ಟಲು ಹತ್ತಲು ಕಷ್ಟ ಆಗುವವರಿಗೆ ಬೆಟ್ಟದ ಹಿಂಬದಿಯಿಂದ ಬೆಟ್ಟದ ಮೇಲ್ಗಡೆವರೆಗೆ ವಾಹನ ಸಂಚಾರದ ವ್ಯವಸ್ಥೆಯ ರಸ್ತೆಯೂ ಇದೆ. ಕಾರ್ಕಳದ ಭೈರವರಸ ವೀರಪಾಂಡ್ಯ ಭೈರವರಸನು ತೀರ್ಥಯಾತ್ರೆಗಾಗಿ ಉತ್ತರ ಭಾರತದ ಕಡೆಗೆ ಹೋಗುತ್ತಾನೆ. ಅಲ್ಲಿರುವಂತಹ ಪುಣ್ಯಕ್ಷೇತ್ರಗಳಾದ ಸಮ್ಮೇದ ಶಿಖರಜಿ, ಉಜ್ಜಂತಗಿರಿ, ಭಾವಾಪುರಿ ಇದನ್ನೆಲ್ಲ ದರ್ಶನ ಮಾಡಿಕೊಂಡು ಹಿಂತಿರುಗಿ ಬರುವಾಗ ಶ್ರವಣಬೆಳಗೊಳಕ್ಕೆ ಬರುತ್ತಾನೆ. ಶ್ರವಣಬೆಳಗೊಳದಲ್ಲಿ ತಂಗಿದಂತಹ ರಾಜನು ಅಲ್ಲಿ ವಿಂಧ್ಯಗಿರಿಯಲ್ಲಿರುವ ಭಗವಾನ್ ಶ್ರೀ ಬಾಹುಬಲಿಯ ದರ್ಶನವನ್ನು ಮಾಡುತ್ತಾನೆ. ಹಾಗೆಯೇ ಚಿಕ್ಕ ಬೆಟ್ಟದಲ್ಲಿರುವ 24 ತೀರ್ಥಂಕರುಗಳ ದರ್ಶನವನ್ನು ಮಾಡಿ ತನ್ನ ನಗರವಾದಂತಹ ಆಗಿನ ಪಾಂಡ್ಯನಗರಿ ಕಾರ್ಕಳಕ್ಕೆ ಪುರಪ್ರವೇಶವನ್ನು ಮಾಡುತ್ತಾನೆ. ಕಾರ್ಕಳ ಬಂದ ನಂತರ ಗುರುಗಳಾದಂತಹ ಲೈಕಾಕೀರ್ತಿ ಭಟ್ಟರಕ ಭಟ್ಟಾಚಾರ್ಯ ಸ್ವಾಮೀಜಿಗಳಲ್ಲಿ ತನ್ನ ತೀರ್ಥಯಾತ್ರೆಯ ಎಲ್ಲ ವಿವರಗಳನ್ನು ಒಪ್ಪಿಸುತ್ತಾನೆ. ಹಾಗೆಯೇ ರಾಜನು ತನ್ನ ಮನಸ್ಸಲ್ಲಿ ಉಂಟಾದ ವಿಷಯವನ್ನು ಸ್ವಾಮಿಗಳಲ್ಲಿ ಪ್ರಸ್ತಾಪಿಸುತ್ತಾನೆ. ಶ್ರವಣಬೆಳಗೊಳದಲ್ಲಿ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ನೋಡಿದ್ದೇನೆ. ಅದೇ ರೀತಿಯಾದಂತಹ ಭವ್ಯ ಮೂರ್ತಿಯನ್ನು ನಮ್ಮ ಕಾರ್ಕಳದಲ್ಲೂ ಮಾಡಲೇಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡು ಬಂದಿದ್ದೇನೆ ಎಂದು ಸ್ವಾಮಿಗಳಲ್ಲಿ ಹೇಳುತ್ತಾನೆ. ಈ ನಿಮಿತ್ತವಾಗಿ ತಾವು ಗುರುಗಳು ಶಿಲಾ ಮುಹೂರ್ತವನ್ನು ಮಾಡಿಕೊಡಬೇಕಾಗಿ ಈ ಭವ್ಯವಾದ ಬೆಟ್ಟದ ಮೇಲೆ ಬಾಹುಬಲಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕೆಂದು ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕೆಂದು ಕೇಳುತ್ತಾನೆ. ಆಗ ಗುರುಗಳು ಹೇಳುತ್ತಾರೆ, ಬಂಡೆ ಇದೆ ಎಂದು ಮೂರ್ತಿ ಕೆತ್ತಲು ಆಗುವುದಿಲ್ಲ, ಪ್ರಶಸ್ತವಾದ ಬಂಡೆಯನ್ನು ಹುಡುಕಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಒಳ್ಳೆಯ ಶಿಲ್ಪಿಯನ್ನು ಹುಡುಕಿಕೊಂಡು ಅದಕ್ಕೆ ಬೇಕಾದಂತಹ ಶಿಲೆಯನ್ನು ಶೋಧಿಸಿ ಮುಂದಿನ ಕೆಲಸವನ್ನು ಪ್ರಾರಂಭಿಸೋಣ ಎಂದು ಆಶೀರ್ವದಿಸುತ್ತಾರೆ. ಶಿಲ್ಪಿಯನ್ನು ಹುಡುಕಿ ಅದೇ ಥರ ಶಿಲೆಗಳನ್ನು ಶೋಧಿಸುತ್ತಾ ಬರುವಾಗ ಈಗ ಪ್ರತಿಷ್ಠಾಪಿಸಿದ ಜಾಗದಿಂದ 1 ಪರ್ಲಾಂಗು ಕೆಳಗಿನ ಜಾಗದಲ್ಲಿ ಪ್ರಶಸ್ತವಾದ ಬೃಹತ್ ಬಂಡೆ ದೊರಕುತ್ತದೆ. ಗುರುಗಳನ್ನು ಕರೆದುಕೊಂಡು ಬಂದು ಶಿಲಾ ಮುಹೂರ್ತವನ್ನು ಮಾಡುತ್ತಾನೆ. ಭವ್ಯವಾದಂತಹ ಶಿಲೆಗೆ ಉತ್ತಮ ದಿನದಂದು ಉತ್ತಮ ಗಳಿಗೆಯಲ್ಲಿ ಶಿಲಾ ಮುಹೂರ್ತ ಮಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿಸುತ್ತಾನೆ. ಶಿಲ್ಪಿಯು ಅವನು ಎಷ್ಟು ಬಂಡೆ ಬೇಕು ಅಷ್ಟನ್ನು ಕತ್ತರಿಸಿ ಮೇಲೆ ತರಲು ಆಗಿನ ಕಾಲದಲ್ಲಿ 1 ತಿಂಗಳು ಬೇಕಾಯಿತು ಎಂದು ಚರಿತ್ರೆ ಹೇಳುತ್ತದೆ. 24 ಚಕ್ರದ ಬಂಡಿಯಿಟ್ಟು ಜನರು ಆನೆಗಳು ಎಳೆದು ಮೇಲಕ್ಕೆ ತಂದರು ಎಂಬ ಉಲ್ಲೇಖವಿದೆ. ಶಿಲೆಯನ್ನು ಮೇಲೆ ತಂದ ನಂತರ 72 ಕಂಬಗಳ ಚಪ್ಪರ ಹಾಕಿ ಆ ಶಿಲೆಯನ್ನು ಶಿಲ್ಪಿಗಳಿಂದ ಕೆಲಸವನ್ನು ಪ್ರಾರಂಭ ಮಾಡಿಸುತ್ತಾನೆ. ಅದೇ ಥರ 1 ವರ್ಷ ಪರ್ಯಂತರ ಶಿಲಾ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದು ಚರಿತ್ರೆಯಲ್ಲಿದೆ. ಅದೇ ಮೂರ್ತಿ ಕೆತ್ತಿದ ನಂತರ ಮೂರ್ತಿಯನ್ನು ಹೇಗೆ ನಿಲ್ಲಿಸುವುದು ಎಂದು ರಾಜನಿಗೆ ತಲೆನೋವು ಉಂಟಾಗುತ್ತದೆ. ಕಾರ್ಕಳದ ಜನತೆ ಹಾಗೂ ಸುತ್ತಮುತ್ತ ಊರಿನವರು ಈ ಮೂರ್ತಿಯನ್ನು ನಾವು ನಿಲ್ಲಿಸೋಣ ಎಂಬ ಸಂಕಲ್ಪದಿಂದ ರಾಜನಿಗೆ ಭರವಸೆಯನ್ನು ಕೊಡುತ್ತಾರೆ. ಆಗಿನ ಚರಿತ್ರೆಯಲ್ಲಿ ಹೇಳುವ ಪ್ರಕಾರ ಸುಮಾರು 50,000 ಜನರನ್ನು ಕೂಡಿಕೊಂಡು ಲಾಠಿ ಹಗ್ಗಗಳಿಂದ ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಮಾಡಿಕೊಂಡು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾನೆ. 13/12/1432ರಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾನೆ. ಗುರುಗಳಿಗೆ ತನ್ನ ಸಂಕಲ್ಪಗಳನ್ನೆಲ್ಲ ಭಿನ್ನವಿಸುತ್ತಾನೆ. ನಿಮ್ಮ ಆಶೀರ್ವಾದದಿಂದ ನಾನು ಎಣಿಸಿದಂತಹ ಕಾರ್ಯವು ಒಳ್ಳೆಯ ರೀತಿಯಲ್ಲಿ ನೆರವೇರಿದೆ. ತಮ್ಮ ಆಶೀರ್ವಾದ ಸದಾ ಬೇಕು ಎಂದು ಮಹಾಮಜ್ಜನ ಅಂದರೆ ಮಸ್ತಾಭಿಷೇಕವನ್ನು ವೀರಪಾಂಡ್ಯನು ದೀವಿಟಿಗೆಯ ಬೆಳಕಿನಿಂದ ಮಾಡಿದ. ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವು ನಡೆಯುತ್ತದೆ. ಈ ಹಿಂದೆ 2015ರಲ್ಲಿ ಮಹಾಮಸ್ತಕಾಭಿಷೇಕವು ನಡೆದಿತ್ತು. ಮುಂದಿನ ಮಸ್ತಕಾಭಿಷೇಕವನ್ನು 2027ರಲ್ಲಿ ಆಯೋಜಿಸಲಾಗುತ್ತದೆ. ಗೋಮಟ ಬೆಟ್ಟದಿಂದ ನಿಂತು ನೋಡಿದಲ್ಲಿ ಚತುರ್ಮುಖ ಬಸದಿಯು ಇಲ್ಲಿಂದ ಕಾಣುತ್ತದೆ. ಬಾಹುಬಲಿಯ ಬಲಭಾಗದಲ್ಲಿ ರಾಮಸಮುದ್ರ ಎಂಬ ಕೊಳ ಇದೆ. ಇದನ್ನು ರಾಮನಾಥ ಎಂಬ ಅರಸನಿಂದ ಕಟ್ಟಲ್ಪಟ್ಟಿದೆ. ಹಾಗಾಗಿ ರಾಮಸಮುದ್ರ ಎಂಬ ತನ್ನ ಹೆಸರನ್ನೇ ಇಟ್ಟಿದ್ದಾನೆ. ಇದೇ ಆ ಕೆರೆ ರಾಮಸಮುದ್ರ ಎನ್ನುವಂಥದ್ದು.
ಇಲ್ಲಿನ ಜೈನ ಅರಸರು 18 ಬಸದಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಭೈರವಸನ ವಂಶಸ್ಥರು ಎದುರುಗಡೆ ಕಾಣುತ್ತಿರುವ ಚತುರ್ಮುಖ ಬಸದಿ 108 ಕಂಬಗಳಿಂದ ಮಾಡಲ್ಪಟ್ಟಿದೆ. ಹಾಗೆಯೇ ಇಲ್ಲಿ ಜೈನ ಅರಸರು ಬಹಳ ಕೊಡುಗೆಗಳನ್ನು ಕಾರ್ಕಳಕ್ಕೆ ನೀಡಿದ್ದಾರೆ. ಇದು ಕಾರ್ಕಳದ ಮಾನಸ್ತಂಭ. ಇದು ಆನೆಕೆರೆ. ಇದು ಬಾಹುಬಲಿಯ ಪಶ್ಚಿಮ ದಿಕ್ಕಿನಲ್ಲಿದೆ. ಆನೆಗಳಿಗೋಸ್ಕರನೇ ಮಾಡಿದಂಥ ಈ ಕೆರೆ ಆನೆಗಳಿಗೆ ಜಲಕ್ರೀಡೆ ಆಡಲಿಕ್ಕೋಸ್ಕರನೇ ಮಾಡಿರೋದು. ಹಾಗಾಗಿ ಆನೆಕೆರೆ ಅಂತ ಈ ಕೆರೆಗೆ ಹೆಸರು ಬಂತು. ಈ ಕೆರೆಯ ಮಧ್ಯಭಾಗದಲ್ಲಿ ಜೈನರ ಬಸದಿ ಇದೆ.